ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆಪ್ಪ ಅಂದ್ರೆ ನಮ್ಮ RCB ಬಗ್ಗೆ. ನಮ್ಮ RCBಗೆ ಒಂಥರ ಗುಡ್ ನ್ಯೂಸ್ ಐತಿ, ಒಂದು ಬ್ಯಾಡ್ ನ್ಯೂಸ್ ಐತಿ. ಸೊ ಆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನಂತ ಈ ವಿಡಿಯೋದ ಫುಲ್ ತಿಳ್ಕೊಳೋದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಸೊ ನಮ್ಮ RCB ಈ ಸೀಸನ್ದಾಗ ಅಂತೂ ಸಖತ್ತಾಗಿ ಆಡಿ ಪಾಯಿಂಟ್ಸ್ ಟೇಬಲ್ 1ನೇ ನಂಬರ್ ಐತಿ. ಸೊ ಅಗ್ರ ಸ್ಥಾನದಾಗಿರೋ ನಮ್ಮ RCB ಎಲ್ಲರೂ ಅನ್ಕೋತಾರೆ ಸರ್ ಕಪ್ ನಮ್ದು ಐತನೋ ಅನ್ಕೋತಾರೋ. ಸೊ ಹೋಪ್ಸ್ ನಮಗೂ ಐತಿ. ಆದ್ರೆ RCBಗೆ ಇಲ್ಲೊಂದು ಬ್ಯಾಡ್ ನ್ಯೂಸ್ ಐತಿ. ಅದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ರಜತ್ ಪಡಿದಾರು ಈ ಬರೋ ಮುಂದಿನ ಮ್ಯಾಚ್ ಐತೆ ಲಕ್ನೋದ್ರ ಮೇಲೆ, ಲಕ್ನೋದಾಗ 9ನೇ ತಾರೀಕು ಆ ಮ್ಯಾಚಿಗೆ ಅವೈಲೇಬಲ್ ಇರಲ್ಲತ್ತ ರಿಪೋರ್ಟ್ಸ್ ಅವು. ಸೊ ನೋಡ್ಬೇಕು ಏನು ಕತ್ತಿ ಗೊತ್ತಿಲ್ಲ. ಸೊ ಚಲೋತೆ ಬ್ಯಾಟಿಂಗ್ ಆಡ್ತಿದ್ರು, ಆದ್ರೆ 9ನೇ ತಾರೀಕು ಆಡೋದು ಡೌಟ್ ಇತ್ತಂದ್ರು ಇಂಜುರಿ ಸಂಬಂಧ. ಸೊ ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಆಡ್ರಿ ಕರೀಲ್ಲ. ನನ್ನ ಪ್ರಕಾರ ಅಂತೂ ಆಡೋದಿಲ್ಲ ಅನ್ಸುತ್ತೆ, ಅದಕ್ಕೆ ಇಂಜುರಿ ಆಗೈತಿ. ಆ ಪರಿ ಬಟ್ಟಿಗೇನು ಇಂಜುರಿ ಐತ. ಸೊ ಆದ ಕಾರಣ ಆಡೋದು ಡೌಟ್ ಇತ್ತು ಅನಿಸುತ್ತೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಆ ಮ್ಯಾಚಿಗೆ ವಿರಾಟ್ ಕೊಹ್ಲಿ ಅವ್ರು ಹೋಗ್ತಾರೆ ಕ್ಯಾಪ್ಟನ್ ಆಗೋರ್ದು. ಅಂದ್ರೆ ಈ ಸ್ಕ್ವಾಡ್ನ ನೀವು ನೋಡ್ರೆ ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಗಳು ಯಾರು ಇಲ್ಲ. ಆದ ಕಾರಣ ಏನೈತಿ, ವಿರಾಟ್ ಕೊಹ್ಲಿ ಅವರು ರಜತ್ ಪಡಿದಾರ್ ಅವ್ರನ್ನ ರಿಪ್ಲೇಸ್ ಮಾಡ್ಬೋದು ಈ ಮ್ಯಾಚ್ನಾಗ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಸೊ ರಿಪೋರ್ಟ್ಸ್ ಹಂಗೆ ಬರ್ಲತ್ತವ. ಎದಕ್ಕರ ಬಳಿಗೆ ಮೊನ್ನೆ ಇವತ್ತು ಅವ್ರು ನಡುವ ಫೀಲ್ಡ್ ಬಿಟ್ಟು ಹೋದ್ರು, ಅವಾಗ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ ಆಗಿದ್ರು ನಿಮ್ಗೆ ಗೊತ್ತೈತಿ. ಸೊ ಆದ ಕಾರಣ ಈ ಮ್ಯಾಚ್ಗೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ ಆಗಿ ಮುಂದುವರಿಬೋದು ಅಂತ ಅನ್ಕೋತೀನಿ. ಆದ್ರೂ ಇದಕ್ಕರ ಮೊನ್ನೆ ಮ್ಯಾಚ್ನಾಗ ಅವರ ಕ್ಯಾಪ್ಟನ್ ಆಗಿದ್ರ, ಈ ಮ್ಯಾಚಿಗೂ ಅಂದ್ರೆ ಆನ್ ಫೀಲ್ಡ್ ಕ್ಯಾಪ್ಟನ್ ಆಗಿದ್ರು. ಮತ್ತೆ ಒಂದು ರಜತ್ ಪಡಿದಾರ್ ಬರ್ತಕ. ಆದ್ರೆ ಇವಾಗ ಈ ಮ್ಯಾಚ್ನಾಗ 9ನೇ ಹೆಂಗಿದ್ರು ನಮ್ಮ RCB ಟಾಪ್ನಾಗ ಐತಿ. ಇನ್ನೊಂದಾಗ ಇದ್ರೆ ಸಾಕು. ಆದ್ರೆ ಅದು ಮ್ಯಾಚಿಗೆ 9ನೇ ತಾರೀಕು ಏನೈತಿ, ರಜತ್ ಪಡಿದಾರ್ ಮಿಸ್ ಔಟ್ ಆಗೋ ಚಾನ್ಸ್ ಐತಿ. ಅವ್ರ ಜಾಗದಾಗ ಸಾಲ್ಟ್ರಿ ಆಡ್ಬೋದು, ಇದಕ್ಕೆ ಸ್ವಸ್ತಿಕ್ ಚಿಕಾರ್ದಾರ್ ಅವ್ರ ಆಡ್ಬೋದು. ಸೊ ಇದು RCB ಗುಡ್ ನ್ಯೂಸ್ ಅಂದ್ರೆ ಗುಡ್ ನ್ಯೂಸ್ ಏನಕ್ಕೆ ಐತಿ, RCB ಫ್ಯಾನ್ಸ್ ಕಾಟು ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಟೀಮ್ ಇದು ಒಂಥರ ಈ ಕಡೆ ಬ್ಯಾಡ್ ನ್ಯೂಸ್ ಐತಿ, ಈ ಕಡೆ ಒಂಥರ ಗುಡ್ ನ್ಯೂಸ್ ಆದಂಗೆ ಐತಿ. ಒಂಥರ ಇಂಜುರಿ ರಜತ್ ಪಡಿದಾರ್ ಅಂತ ಗುಡ್ ಪ್ಲೇಯರ್ಗೆ ಇಂಜುರಿ ಐತೆ ಅನ್ನೋ ಬ್ಯಾಡ್ ನ್ಯೂಸ್ ಹೇಳ್ಬೇಕು. ಆದ್ರೂ ಕೊಹ್ಲಿ ಅವ್ರ ಕ್ಯಾಪ್ಟನ್ಶಿಪ್ ಬಂದತಾನ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಅದು ಹೆಂಗೆ ರಿಸೀವ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ ನಿಮ್ಗೆ ಗೊತ್ತು. ಸೊ ರಜತ್ ಪಡಿದಾರ್ ಅವ್ರಿಗೆ ಇಂಜುರಿ ಆಗಿದ್ದು ಬ್ಯಾಡ್ ನ್ಯೂಸ್ ಅನ್ಸಿದ್ರೆ, ವಿರಾಟ್ ಕೊಹ್ಲಿ ಅವ್ರಿಗೆ ಗುಡ್ ನ್ಯೂಸ್ ಅತ್ತೆ. ನಿಮಗೆ ಅಂತ ನ್ಯೂಸ್ ಇದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿರಿ. ಸೊ ನಂತರ ಇದು ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ರಜತ್ ಪಡಿದಾರ್ ಕ್ಯಾಪ್ಟನ್ಸಿ ಚಲೋ ನಡೆದಿತ್ತು. ಸೊ ನೋಡ್ಬೇಕಲ್ಲ, ಲಕ್ನೋದವ್ರು ಆಡಿದ್ದೆ ಚಲೋ. ಇಲ್ಲಿಕರ ಒಂದೇನಾಗೈತಿ, ಒಂದು ಮ್ಯಾಚ್ ಮಿಸ್ ಔಟ್ ಆಗೋ ಚಾನ್ಸ್ ಐತಿ. ಸೊ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಸ್ ಬರೋ ಪ್ರಕಾರ ಏನು ಒಂದು ಮ್ಯಾಚ್ ಮಿಸ್ ಔಟ್ ಆಗ್ಬೋದು. ರಿಪೋರ್ಟ್ಸ್ ನೋಡ್ಬೇಕು ಏನಾಗತ್ತೆ ಗೊತ್ತಿಲ್ಲ. ಮಿಸ್ ಔಟ್ ಆದ್ರೂ ಆಗ್ಬೋದು, ಇದಕ್ಕರ ಇಲ್ಲ. ಮಿಸ್ ಔಟ್ ಆದ್ರೆ ನ್ಯಾಚುರಲ್ನೂ ಇಲ್ಲ. ಒಂದು ಮ್ಯಾಚ್ ನಮ್ಮ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಹಾಕಾರ ಆಟ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಆರಾಮ್ ಗೆಲ್ಬೋದು ಐತಿ. ಮತ್ತು ಗೆದ್ರೆ ರೆಕಾರ್ಡು ಆಕೈತಿ. ಅದಕ್ಕೆ ಲಕ್ನೋ ಇಡೀ ಈ IPL ದಾಗ ಯಾವ ಟೀಮ್ನು 7-7 ಅವೇ ಮ್ಯಾಚ್ ಗೆದ್ದಿದ್ದೇ ಇಲ್ಲ. ಸೊ ನಮ್ಮ RCB ಲಕ್ನೋದಾಗ ಮ್ಯಾಚ್ ಗೆಲ್ತಂದ್ರೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ. ನಮ್ಮ RCB ಹಿಸ್ಟ್ರಿ ಒಳಗೆ ಫಸ್ಟ್ನೇ ಟೀಮ್ ಆಕೈತಿ ಟು ವಿನ್ ದ ಆಲ್ ಅವೇ ಗೇಮ್ಸ್. ಅಂದ್ರೆ 7-7 ಅವೇ ಗೇಮ್ಸ್ ಗೆದ್ದಂಗೆ ಆಕೈತಿ ನಮ್ಮ RCB. ಸೊ ಪಾಯಿಂಟ್ಸ್ ಟೇಬಲ್ ಆಲ್ಮೋಸ್ಟ್ ಕ್ಯೂ ಅಂತ ಬರ್ತೈತಿ. ಪ್ಲೇಆಫ್ಸ್ಗೆ ಅಫಿಷಿಯಲ್ ಕ್ವಾಲಿಫೈ ಆಕಾರ ನಮ್ಮ RCB ಟೀಮ್ ಅವಾಗ. ಸೊ ಅದು ಆಗ್ಲತ್ತ ನಾವು ಅಂದ್ರೆ ಅದು ಆಶಿಸ್ತೀವಿ. ಸೊ ಹಂಗೆ ನಮ್ಮ RCB ಪ್ಲೇಆಫ್ಸಿಗೆ ಫಸ್ಟ್ ಟೀಮ್ ಆಗಿ ಕ್ವಾಲಿಫೈ ಆಗಲಿ ಅಂತ ಅನ್ಕೊಳ್ತೀವಿ. ಸೊ ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. ಆ ಮ್ಯಾಚಿನ ಬಗ್ಗೆ ಅವಾಗ ಬರ್ಬೇಕಾರೆ ಇದು ನ್ಯೂಸ್ ಇತ್ತು. ಏನಪ್ಪಾ ಅಂದ್ರೆ, ರಜತ್ ಪಡಿದಾರ್ ಅವ್ರು ಮಿಸ್ ಔಟ್ ಹೋಗೋ ಚಾನ್ಸ್ ಇತ್ತು 9ನೇ ತಾರೀಕು. ಅವ್ರಿಗೆ ಬಳ್ಳಿನಂತ ಇಂಜುರಿ ಐತಂದ, ಫಿಂಗರ್ ಇಂಜುರಿ ಐತತ್ತ. ಮತ್ತು ಈ ಮ್ಯಾಚಿಗೆ ಏನೈತಿ, ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ತಗೋಬೋದತ್ತ ರಿಪೋರ್ಟ್ಸ್. ಸೊ ಇದಾಗಿತ್ತು ಈ ರಿಪೋರ್ಟ್ಸ್ನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.